ಹೇಗೆ ಮಾಡೋದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಆದ್ರೂ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ಬೇರೆ ವಿಡಿಯೋ ಯಾರು. ಸೊ ಫಸ್ಟ್ ವಾಟರ್ ಮೆಲನ್ ಬೇಕಾಗತ್ತೆ. ಸಕ್ಕರೆ ಎಷ್ಟು ಹಾಕ್ಕೊಳ್ಳೋಣ? ಸೊ ಇದನ್ನ ದೀಕ್ಷೆಗೆ ಟೊಪ್ಪಿ ಥರ ಹಾಕ್ಬೋದು ಅಲ್ವಾ? ನಿನ್ನ ತಲೆ. Hey guys, welcome back to our YouTube channel Crazy Sisters Teju and Diksha. ಸೊ ಇವತ್ತು ಬಂದ್ಬಿಟ್ಟು ನಾವು ವಾಟರ್ ಮೆಲನ್ ಜ್ಯೂಸ್ ಮಾಡ್ತಿದ್ದೀವಿ. ಹಂಗಂದ್ರೆ ನಾವು ಅಂದರೆ ನಾನು ಮಾಡ್ತಿರೋದು, ಅಕ್ಕ ಮಾಡೋಣ ಅಂತೆ, ಅದಕ್ಕೆ ನಾನು ಒಬ್ಬಳೇ ಮಾಡ್ತಿರೋದು ವಾಟರ್ ಮೆಲನ್ ಜ್ಯೂಸ್. ಹೇಗೆ ಮಾಡೋದು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಆದ್ರೂ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ಬೇರೆ ವಿಡಿಯೋ ಯಾವುದು ಇಲ್ಲ ಮಾಡೋದಕ್ಕೆ. ಇಟ್ಕೊಂಡಿದ್ದೀವಿ ನೋಡಿ ಕ್ಯಾಮ್ರಾನ, ಕೆಳಗಡೆ ಇಟ್ಬಿಟ್ಟಿಲ್ಲ. ಸೊ ರೆಸಿಪಿ ಎಲ್ಲ ಸರಿಯಾಗಿ ಗೊತ್ತಿಲ್ಲ, ಬಟ್ ಇವಾಗ ಸಮ್ಮರ್ ಅಲ್ವಾ, ಕುಡಿಬೇಕಂತ ಅನಿಸ್ತಿದೆ. ಸೊ ಅದಕ್ಕೆ ಬನ್ನಿ ಮಾಡೋಣ. ಸೊ ಫಸ್ಟ್ ವಾಟರ್ ಮೆಲನ್ ಬೇಕಾಗತ್ತೆ. ವಾಟರ್ ಮೆಲನ್ ಎತ್ತಿ ಇದಕ್ಕೆ ಹಾಕೊಳ್ಳಿ. ಆ್ಯಕ್ಚುಲಿ ಮಮ್ಮಿ ಬೇರೆ ನೋಡ್ತಿದ್ರೆ, ಅಕ್ಕನೇ ವೀಡಿಯೋ ತೆಕ್ಕೊಂತಿರೋದು. ಇದೆಲ್ಲ ತೆಗಿಬೇಕಾ ಸೀಡ್ಸು? ಇಲ್ಲ, ಹಂಗೆ ಹಾಕೋದಾ? ನಾನು ಏನು ಮಾಡ್ತಿದ್ದೀನಿ ಗಾಯ್ಸ್, ನೀರೆಲ್ಲ ಹಾಕೋನಷ್ಟಿಲ್ಲ, ಹಂಗೆ ಸುಮ್ಮನೆ ನಾರ್ಮಲಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ತುಂಬಾ ಈಸಿ. ಏನು ವಾಟರ್ ಮೆಲನ್ ಹಾಕ್ಬೇಕು ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೇಕು, ನಿಮಗೆ ಇಷ್ಟ ಅಂದರೆ ಸ್ವಲ್ಪ ಉಪ್ಪು ನಾವು ಹಾಕ್ಕೊಳ್ತೀವಿ ಒಂಚೂರು, ಯಾಕಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸಾಕು ಅನಿಸುತ್ತೆ. ಮಿಕ್ಸ್ ಮಾಡಿ ಫಸ್ಟು. ಸೊ ನೀವು ಎಷ್ಟು ಆಗುತ್ತೋ ಅಷ್ಟು ಇದರಲ್ಲಿ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಇದು ಮಿಕ್ಸಿ ಇನ್ನೊಂದು ಜಾರ್ ಇರಬೇಕು ಜ್ಯೂಸ್ ಮಾಡೋದು, ಬಟ್ ಅದು ನಮ್ಮ ಹತ್ರ ಏನೋ ಆಗಿದೆ, ಅದಕ್ಕೆ ಹೋಯ್ತೋ ಏನೋ, ಅದಕ್ಕೆ ನಾವು ಇದ್ರಲ್ಲಿ ಮಾಡ್ತಾಯಿದ್ದೀವಿ. ನಾನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊತೀವಲ್ಲ ದೀಕ್ಷಾ. ಇವಾಗ ವಾಟರ್ ಮೆಲನ್ ಹಂಗೇನೆ ತಿನ್ಬೋದು, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಥರ ಸಕ್ಕರೆ ಎಷ್ಟು ಹಾಕ್ಕೊಳ್ಳೋಣ ಅಂತ ನನಗೆ ಗೊತ್ತಿಲ್ಲ ಗೈಸ್, ನಾನು ಸುಮ್ಮನೆ ಇಷ್ಟು ಹಾಕ್ಕೊತಿದ್ದೀನಿ. ಜಾಸ್ತಿ ಅನಿಸುತ್ತೆ. ಒಂದಿಷ್ಟು ಇದು ಹಾಕ್ಕೊಂಡಿದ್ದೀವಿ, ಆಮೇಲೆ ಒಂಚೂರು ಉಪ್ಪು ಆಬ್ವಿಯಸ್ಲಿ, ಜಾಸ್ತಿ ಬೇಡ. ಇಷ್ಟು ಹಾಕ್ಕೊಳ್ಳಿ, ಮಿಕ್ಸಿ ಮಾಡಿ. ಆಮೇಲೆ ಇದನ್ನ ಇಲ್ಲಿ ಮಿಕ್ಸಿ ಮಾಡ್ಕೊಳಕ್ಕೆ ಇದು ಇಟ್ಕೊಂಡಿದ್ದೀವಿ. ಇದು ಸರಿ ಇಡು, ಕ್ಲೋಸೇ ಮಾಡಿಲ್ಲ ಅದಲ್ಲ ಇದು ಕ್ಯಾಪು. ಗ್ಯಾಸ್ ಚೆನ್ನಾಗಿ ಆಗಬೇಕು ಅದು. ನೋಡಿ ಆಲ್ರೆಡಿ ಇಷ್ಟ ಆಗಿದೆ, ಇನ್ನೂ ಚೆನ್ನಾಗಿ ಮಿಕ್ಸ್ ಆಗು. ಸೊ ಗೈಸ್, ದೀಕ್ಷಾಗೆ ಮಾಡೋಕ್ಕೆ ಬರ್ತಿದ್ದಿಲ್ಲ, ಅದಕ್ಕೆ ನಾನು ಇದರೆಲ್ಲ ಎರ್ತ್ಬಿಟ್ಟು ಕೊಟ್ಟೆ. ಆ್ಯಂಡ್ ಜ್ಯೂಸು ಆಗಿದೆ, ಇನ್ನೊಂದು ಸತಿ ಹಾಕಿದ್ವಿ ನಾವು ಇದರೊಳಗಡೆ. ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಕಿತ್ತೋಗಿದೆ, ಇಲ್ಲ ಅಂದರೆ ಇದರೊಳಗಡೆ ಜ್ಯೂಸ್ ಹಾಕ್ಬಿಟ್ಟು ಚೆನ್ನಾಗಿರ್ತಿತ್ತು. ಜಾಸ್ತಿ ಸಕ್ಕರೆ ಹಾಕ್ಬೇಡ ಕಣ. ಸೊ ಇದನ್ನ ದೀಕ್ಷೆಗೆ ಟೊಪ್ಪಿ ಥರ ಹಾಕ್ಬೋದು ಅಲ್ವಾ? ನಿನ್ನ ತಲೆ. ಹುಷಾರು, ಎಲ್ಲ ಚೆಲ್ಲೋಗ್ಬಿಟ್ಟಾತು ಗಾಯ್ಸ್. ಒಂದು ದೊಡ್ಡ ಕೇಯಾಸ್ ಆಗುತ್ತೆ ಇದು. Cool down. Let's see what has happened. Oh, it's looking so pretty. ಬೇಬಿ ಪಿಂಕ್ ಕಲರ್ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಹಾಕು, ಇದ್ರೊಳಗಡೆ ಫಿಲ್ಟರ್ ಆಗುತ್ತಲ್ವಾ, ಅಕಸ್ಮಾತ್ ಪೀಸ್ ಏನಾದರೂ ಹಂಗೆ ಇದ್ರೆ ಇನ್ನೊಂದು ಸತಿ ಮಿಕ್ಸ್ ಮಾಡು. Come on, let's pour it. ಈ ಥರ ಎಲ್ಲ ಫಿಲ್ಟರ್ ಮಾಡಬೇಕು. ಆಮೇಲೆ ಮತ್ತೆ ಇದನ್ನ ಹಾಕ್ಬಿಟ್ಟು ನೀರು ಹಾಕ್ಬೇಕು ಅನ್ಸುತ್ತೆ. ನೀರು ಅಲ್ಲ, ಒಂಚೂರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಡಿ, ಅವಾಗ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ. ಇದು ಮಾಡಿಬಿಟ್ಟು ಸಿಗ್ತೀವಿ ರೀ ಗಾಯ್ಸ್. ಸೊ ಅಲ್ಲಿ ನೋಡಿ ಗಾಯ್ಸ್, ಎಲ್ಲ ಫಿಲ್ಟರ್ ಮಾಡಿದ್ದೀವಿ, ಅವೆಲ್ಲ ವೇಸ್ಟ್ ಅದು ಗಾಯ್ಸ್. ಆವಾಗಿಂದ ಹೇಳ್ತಿದ್ದೀನಿ ಸಾಕು ಅಂದರೆ ಇನ್ನೂ ಬಿಡ್ತಾನೆ ಇಲ್ಲ ನೋಡಿ, ಇನ್ನೂ ಬರ್ತಾ ಇದೆ. ಅಯ್ಯೋ ಅಯ್ಯೋ, ಕಡಿಮೆ ಏನಕ್ಕೆ ಅಷ್ಟೊಂದು ವೇಸ್ಟ್ ಮಾಡಬೇಕು? ಮತ್ತೆ ನೀರು ಹಾಕ್ಬಿಟ್ಟು ಮತ್ತೆ ಮಾಡ್ಕೊಡ್ತಾನೆ. ಬೇಡ, ನೀರು ಹಾಕ್ಬಿಡುತ್ತೆ. ಏನೋ
ಗಾಯ್ಸ್ ನನಗೆ ನೀನ್ ಕ್ಲಮ್ಸಿ ಅಂತ ಇಟ್ಕೊಂಡಿದ್ಯಾ ನಿನ್ ಗಾಯ್ಸ್ ಇದು ಎಷ್ಟು ಕ್ಯೂಟಾಗಿ ಕಾಣ್ತಿದೆ ನೋಡಿ, ಬೇಬಿ ಪಿಂಕ್ ಕಲರ್, ರೆಡ್ ಆಗಿ ಪಿಂಕಿಶ್ ಆಗಿ. ನಾವು ಇದನ್ನು ಫ್ರಿಜ್ಜಲ್ಲಿ ಇಡೋಣ ಅಂದ್ಕೊಂಡಿದ್ದೀವಿ. ನೀವು ಹಂಗೇನೆ ಕುಡಿಬೋದು, ಬಟ್ ನಾವು ಸ್ವಲ್ಪ ತಣ್ಣಗೆ ಬೇಕಲ್ವಾ, ಅದಕ್ಕೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀವಿ. ಆಮೇಲೆ ಒಂದು ಸ್ವಲ್ಪ ತಾದ್ಮೇಲೆ ಎದ್ಬಿಟ್ಟು ಕುಡಿತೀವಿ. ಆ್ಯಂಡ್ ಇನ್ನೊಂದು ಪೀಸ್ ಆಫ್ ವಾಟರ್ ಮೆಲನ್ ಇದೆ ನೋಡಿ.